ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಎಳೆಗಳಲ್ಲಿ ಬೋರ್ಡರ್ಸ್ ಕಲ್ಲು ಬಂದಿರುತ್ತೆ ಅಂತ ಹೇಳ್ತಾರಲ್ವ, ಅದು ಬೋರ್ವೆಲ್ ಒಳಗಡೆ ಯಾವ ರೀತಿ ಬೀಳುತ್ತೆ ಅಂದ್ಬಿಟ್ಟು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಲ್ಲಿ ನೋಡ್ಕೊಬರೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೋಟ್ರು ಮೇಲೆ ಬೋರ್ಡರ್ಸ್ ಕಲ್ಲು ಬಿದ್ದಾದಮೇಲೆ ಲಾಕ್ ಆಗಿ ನಿಧಾನಕ್ಕೆ ಎತ್ತಿರೋ ವಿಡಿಯೋ ಇದು ನೋಡ್ಬೋದು. ಈ ರೀತಿ ನಿಮ್ಮ ಬೋರ್ವೆಲ್ನಲ್ಲಿ ಮೋಟರ್ ಲಾಕ್ ಆಗುವ ಸಮಸ್ಯೆ ಬರುತ್ತದೆ. ಹೇಗೆಂದರೆ, ನೀವು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಬೋರ್ವೆಲ್ ಒಳಗಡೆ ಬೋರ್ಡರ್ಸ್ ಏನಾದರೂ ಬಂದಿದ್ದರೆ ಮೋಟರ್ ಬುಡಕ್ಕೆ ಹೋಗಬೇಡಿ. ಮೊದಲು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಆನಂತರ ಮೋಟರನ್ನು ಬುಡಿ. ನೋಡ್ಬೋದು, ಈ ಎಳೆಯಲ್ಲಿ 2 ಬೋರ್ಡರ್ಸ್ ಕಲ್ಲಿದೆ. ಅದರಲ್ಲಿ ಕ್ಯಾಮ್ರಾ ಟಚ್ ಆದ ತಕ್ಷಣ ಒಂದು ಬೋರ್ಡರ್ಸ್ ಕಲ್ಲು ಬೀಳುತ್ತದೆ. ಅದಕ್ಕೆ ಹೇಳುವುದು, ಬೋರ್ವೆಲ್ ಮೋಟರ್ ಬಿಡುವ ಮುನ್ನ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಮೋಟರ್ ಬುಟ್ಟಾದ ಮೇಲೆ ಪೈಪಿನ ಪಕ್ಕದಲ್ಲಿ ಬೋರ್ಡರ್ಸ್ ಕಲ್ಲು ಏನಾದರೂ ಬಿದ್ದರೆ ಮೋಟ್ರ್ ಪಂಪ್ ಲಾಕ್ ಆಗುತ್ತದೆ. ಮೋಟ್ರ್ ಪಂಪ್ ಲಾಕ್ ಆದರೆ ನಿಮಗೆ ಗೊತ್ತು ಎಷ್ಟು ಹಿಂಸೆ ಇದೆ ಮೋಟ್ರ್ ಪಂಪ್ನ ಆಚೆ ತೆಗಿಬೇಕು ಅಂದರೆ. ಈ ರೀತಿ ಸಮಸ್ಯೆಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಬೋರ್ಡರ್ಸ್ ಕಲ್ಲು ಏನಾದರೂ ಬಂದಿದೆಯಾ ಇಲ್ವಾ ಅಂದ್ಕೊಂಡು ನೋಡ್ಕೊಳ್ಳಿ. ಬೋರ್ಡರ್ಸ್ ಕಲ್ಲೇನಾದರೂ ಬಂದಿದ್ದರೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಎಷ್ಟಡಿಗಿದೆ ನೋಡಿಕೊಂಡು ಆನಂತರ ಮೋಟ್ರ್ ಪಂಪ್ಗೆ ನೀವು ಬೋರ್ಡರ್ಸ್ ಕ್ಯಾಪ್ ಹಾಕಿ ಬಿಡಬೇಕು. ಯಾವ ರೀತಿ ಅಂದರೆ, ಇಲ್ಲಿ ಮೇಲ್ಗಡೆ ವಿಡಿಯೋದಲ್ಲಿ ತೋರಿಸುವ ಹಾಗೆ ಮೋಟರ್ ಪಂಪಿನ ಮೇಲೆ ಬೋರ್ಡರ್ಸ್ ಕ್ಯಾಪ್ ಹಾಕಿ ಬಿಡುವುದರಿಂದ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಆ ಬೋರ್ಡರ್ಸ್ ಕ್ಯಾಪ್ ಒಳಗಡೆ ಹೋಗಿ ತುಂಬಿಕೊಳ್ಳುತ್ತೆ. ನೀವು ಮೋಟ್ರ್ ಎತ್ತುವಾಗ ಈಸಿಯಾಗಿ ಮೋಟ್ರ್ ಪಂಪು ಆಚೆ ಬರುತ್ತದೆ. ಇಲ್ಲ ಅಂದರೆ ಮೋಟ್ರ್ ಪಂಪು ಲಾಕ್ ಆಗುವ ಸಮಸ್ಯೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಹೇಳೋದು, ಬೋರ್ವೆಲ್ ಮೋಟರ್ ಬಿಡುವ ಮುನ್ನ ನೀವು ಮೊದಲು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ. ನಿಮ್ಮ ಬೋರ್ವೆಲ್ನಲ್ಲಿ ಬೋರ್ಡರ್ಸ್ ಏನಾದರೂ ಬಂದಿದ್ದರೆ ಈ ರೀತಿ ಮೋಟರ್ ಮೇಲೆ ಬೋರ್ಡರ್ಸ್ ಕ್ಯಾಪ್ ಹಾಕಿ ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಳೆಯಿಂದ ಯಾವ ರೀತಿ ಬೋರ್ಡರ್ಸ್ ಕಲ್ಲು ಬೋರ್ವೆಲ್ ಒಳಗಡೆ ಬೀಳ್ತಾ ಇದೆ ಅಂದ್ಬಿಟ್ಟು. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ರೈತರಿಗೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.